ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನಿವತ್ತು ನಿಮಗೆ ಮನೇಲೇ ಹೇಗೆ ಪನ್ನೀರ್ ಮಾಡೋದಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ಕನ್ಫ್ಯೂಷನ್ ಇರುತ್ತೆ ಹೇಗೆ ಮಾಡೋದು ಅಂತ. ಸೊ ಮನೇಲೇ ನಾನು 2 ಲೀಟರ್ ಮಿಲ್ಕ್ ತೊಗೊಂಡಿದ್ದೀನಿ. 2 ಲೀಟರ್ ಮಿಲ್ಕ್ಗೆ ನಾನು 3 ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೀಸ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಟೈಮ್ ಹಿಡ್ದಾದ್ಮೇಲೆ ಈ ಥರ ಬರುತ್ತೆ. ಸೊ ನೀವು ಎಲ್ಲ ನೋಡ್ಬೋದು, ಪನ್ನೀರ್ ಮೇಲೆ ತೇಲ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಪನ್ನೀರ್ ಮನೆಯಲ್ಲೇ ಮಾಡ್ಕೋಬೋದು. ಹೆಲ್ದಿಯಾಗಿ ತಿನ್ಕೋಬೋದು. ನಾವು ಆಚೆ ತೊಗೊಂಡು ಬಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಕೈಯಾರೆ ಮಾಡ್ಕೊಂಡು ತಿನ್ನೋ ಖುಷಿ ಎಲ್ಲೂ ಸಿಗಲ್ಲ. ಯಾಕಂದರೆ ಇವಾಗ ನಾನು ತುಂಬ ರೀಲ್ಸ್ ನೋಡ್ತಾ ಇದ್ದೀನಿ. ಪನ್ನೀರ್ ಅದು ಮಿಕ್ಸ್ ಆಗಿದೆ, ಇದು ಮಿಕ್ಸ್ ಆಗಿದೆ, ಆರ್ಟಿಫಿಷಿಯಲ್ಲು ಅದು ಏನೇನೋ ಮಿಕ್ಸ್ ಆಗಿದೆ ಅಂತ. ಸೊ ನಾನು ಅದಕ್ಕೆ ಇವಾಗ ಪನ್ನೀರ್ ಮನೇಲಿ ಹೆಂಗೆ ಮಾಡೋದಂತ ನೋಡ್ಸೋಣ ಅಂತ ಬಂದೆ. ಸೊ ಈ ಥರ ಆದಮೇಲೆ ನಾನು ಎಕ್ಸ್ಟ್ರಾ ವಾಟರೆಲ್ಲ ತೆಗಿತಾ ಇದ್ದೀನಿ. ಎಲ್ಲ ವಾಟರೆಲ್ಲ ತೆಗ್ದಾದ್ಮೇಲೆ ಇದ್ರ ಮೇಲೇ ಕೋಲ್ಡ್ ವಾಟರ್ ಹಾಕಬೇಕು. ಸೊ ಯಾಕೆ ಕೋಲ್ಡ್ ವಾಟರ್ ಹಾಕಬೇಕು ಅಂತಂದರೆ, ಹುಳಿ ಅಂಶ ಏನಿದೆ ನಾವು ಲೆಮನ್ ಹಾಕಿರೋದು, ಆ ಹುಳಿ ಅಂಶ ಕೂಡ ಬರಬಾರ್ದು ಪನ್ನೀರಲ್ಲಿ ಅಂತ ನಾನು ನೀರು ಕೋಲ್ಡ್ ವಾಟರ್ ಹಾಕಿ ತೊಳಿಬಾರ್ದು ಅದನ್ನು, ಜಸ್ಟ್ ಅದ್ರ ಮೇಲೆ ವಾಟರ್ ಹಾಕಿ ಅಷ್ಟೇ. ಸೊ ಹುಳಿ ಇರೋದನ್ನೆಲ್ಲ ಎಕ್ಸ್ಟ್ರಾ ಹುಳಿ ಇರೋದೆಲ್ಲ ಹೋಗ್ಬಿಡುತ್ತೆ. ಸೊ ಈ ಥರ ಆದಮೇಲೆ ನಾನು ಒಂದು ಚೂರು ನೀರು ಇಲ್ಲದೇ ನಾನು ಪನ್ನೀರನ್ನ ತೆಗಿಬೇಕು. ಸೊ ಮಾಡಬೇಕಾದ್ರೆ ನೀಟಾಗಿ ಮಾಡಿ, ಸೊ ಹುಷಾರಾಗಿ ಮಾಡಿ. ಬಿಸಿ ಇರುತ್ತೆ. ಹಾಗೆ ಈ ಥರ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿಕ್ಕಾಗಿ ಬಂದಿದೆ, ಫ್ರೆಶ್ ಆಗಿದೆ. ಸೊ ಪನ್ನೀರ್ ಅಂದ್ರೆ ಪ್ರೋಟೀನ್ ನಾವು ಇಷ್ಟು ಪ್ರೋಟೀನ್ ತೊಗೊತೀವೋ ಅಷ್ಟು ಒಳ್ಳೆಯದು, ಮಕ್ಕಳಿಗೆ ಕೊಡ್ಬೋದು. ಆಮೇಲೆ ಡಯೆಟ್ಗೆ, ಜಿಮ್ ಹೋಗೋರಿಗೆ, ಆಮೇಲೆ ಪನ್ನೀರ್ ಪ್ರೋಟೀನ್, ಚಿಕನ್ನು, ಇವಾಗ ನಾನ್ ವೆಜಿಟೇರಿಯನ್ಗೆ ಚಿಕನ್ನು, ವೆಜಿಟೇರಿಯನ್ಗೆ ಪನ್ನೀರು. ಸೊ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಾಯಿದೆ. ಸೊ ನಾನು ಇವಾಗ ಒಂದು ಕರ್ಚೀಫ್ ಎತ್ಕೊಂಡು ಅದನ್ನು ಎಕ್ಸ್ಟ್ರಾ ವಾಟರ್ ಇರೋದನ್ನು ತೆಗಿತಾ ಇದ್ದೀನಿ. ನೀಟಾಗಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ನಾನು. ಒಂದು ಚೂರು ವಾಟರ್ ಇರಬಾರ್ದು. ಸೊ ಆ ಥರ ಸ್ಕ್ವೀಸ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಿಗ್ತಾ ಇರೋ ಆಚೆ ಪನ್ನೀರು, ಆಮೇಲೆ ಪೌಡರ್ಸು ಲೈಕ್ ಮಸಾಲ ಪೌಡರ್ಸ್, ಆಮೇಲೆ ಚಿಲ್ಲಿ ಪೌಡರ್ಸ್, ಅದೆಲ್ಲನೂ ಕಲರ್ ಮಿಕ್ಸ್ ಆಗಿರೋದು, ಕಬಾಬ್ ಪೌಡರ್ ಅದೆಲ್ಲ ಕಲರ್ ಮಿಕ್ಸ್ ಆಗ್ತಾಯಿದೆ. ಸಿಗ್ತಾ ಇರೋ ಫುಡ್ಸ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ಇದು ಮೆಡಿಸಿನ್ ಸ್ಪ್ರೇ ಮಾಡಿರೋದು, ಯಾವುದೂ ನಮಗೆ ಕರೆಕ್ಟಾಗಿ ಸಿಗ್ತಾಯಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಪನ್ನೀರ್ಗೆ ಅದನ್ನು ತೂಕವಾಗಿರೋ ಅಂಶನ ಇಟ್ಟು 2 hours ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇವಾಗ 2 hours ಆದಮೇಲೆ ನಾನು ಆ ಪನ್ನೀರನ್ನ ಎತ್ತಿ ಅದನ್ನು ಚೆನ್ನಾಗಿ ಲೆಮನ್ ಸೀಡ್ಸ್ ಇರೋದನ್ನೆಲ್ಲ ಎತ್ತಾಕಿ ಕೈಯಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾನು ಒಂದು ಬಾಕ್ಸ್ ಎತ್ಕೊತಾ ಇದ್ದೀನಿ. ಆ ಬಾಕ್ಸಲ್ಲಿ ಯಾವುದಾದ್ರೂ ಸರಿ ಶೇಪ್ ಆಗಿರೋ ಬಾಕ್ಸ್ ಎತ್ಕೊಂಡು ನಾನು ಅದ್ರ ಒಳಗಡೆ ಹಾಕ್ಕೊತಾ ಇದ್ದೀನಿ ಪನ್ನೀರನ್ನ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಪನ್ನೀರು ಅಷ್ಟು ತಿಕ್ಕಾಗಿ ನೀಟಾಗಿ ಬಂದಿದೆ. ಸೊ ಈ ಥರ ಮಾಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯೂಬ್ಸ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ನಾನು ನನ್ನ ಮಗಳಿಗೆ ಯಾವಾಗೂ ಕೊಡೋದು ಮನೇಲಿ ಮಾಡಿರೋ ಪನ್ನೀರು. ಒಂದೊಂದು ಸರಿ ಆಚೆ ಎಮರ್ಜೆನ್ಸಿದಾಗ ತಗೊಬರ್ತೀನಿ. ಸೊ ಈ ಥರ ಕಟ್ ಮಾಡಿಕೊಂಡು ನಾನು ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ. ಜಸ್ಟ್ 10 minutesಲ್ಲಿ ರೆಡಿ ಆಗಿಬಿಡುತ್ತೆ. ಆ ಥರ ನಾನು ಮಾಡಿಕೊಡ್ತೀನಿ. ಅವಳಿಗೆ ತುಂಬಾ ಇಷ್ಟ, ತಿಂತಾಳೆ ಇಷ್ಟಪಟ್ಟು. ಸೊ ಈ ಥರ ಪನ್ನೀರ್ ಮನೇಲೆ ಮಾಡಿಕೊಂಡು ಎಂಜಾಯ್ ಮಾಡಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ನಾನು ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಇದೇ ಥರ ಪನ್ನೀರ್ ಮಾಡಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ಡಿಶ್ ಜೊತೆ ಅಂತ ಹೇಳ್ತಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.